ಈ ತಿಂಗಳು ವೃಶ್ಚಿಕ ರಾಶಿಯವರಿಗೆ ದೈನಂದಿನ ಜೀವನದಲ್ಲಿ ಕೆಲವು ಉಲ್ಲಾಸದ ಕ್ಷಣಗಳೊಂದಿಗೆ ಸವಾಲುಗಳು ಎದುರಾಗಬಹುದಾದ ಕಾಲ. ಜ್ಯೋತಿಷ್ಯ ಪ್ರಕಾರ ಗ್ರಹಗಳ ಚಲನೆಗಳ ಪ್ರಭಾವವು ನಿಮ್ಮ ಆರೋಗ್ಯ, ವೃತ್ತಿ, ಆರ್ಥಿಕತೆ ಮತ್ತು ವೈಯಕ್ತಿಕ ಸಂಬಂಧಗಳ ಮೇಲೆ ಪರಿಣಾಮ ಬೀರುತ್ತದೆ. ವೈಯಕ್ತಿಕ ಜೀವನದ ಭವಿಷ್ಯ. ಈ ತಿಂಗಳು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಸಮತೋಲನ ಮತ್ತು ತಾಳ್ಮೆ ಮುಖ್ಯವಾಗುತ್ತವೆ. ಸಣ್ಣ ಸಣ್ಣ ಸವಾಲುಗಳು ಉಂಟಾಗಬಹುದು, ಆದರೆ ತಾಳ್ಮೆ ಮತ್ತು ಸರಿಯಾದ ಸಂವಹನದ ಮೂಲಕ ನೀವು ಅವನ್ನು ಯಶಸ್ವಿಯಾಗಿ ನಿರ್ವಹಿಸಬಹುದು. ಸಂಬಂಧಗಳು. ವಿವಾಹಿತರು, ಸಂಗಾತಿಯೊಂದಿಗೆ ಒಂದಷ್ಟು ಅಸಮಾಧಾನಕಾರಕ ವಿಚಾರಗಳು ಎದುರಾಗಬಹುದಾದ ಕಾಲ. ಪರಸ್ಪರ ಮಾತುಕತೆ ಮತ್ತು ನಂಬಿಕೆ ಇರಲಿ. ತಪ್ಪಾಗಿ ಅರ್ಥೈಸಲು ಅವಕಾಶ ನೀಡದಂತೆ ಸ್ಪಷ್ಟವಾಗಿ ಮಾತಾಡುವುದು ಸೂಕ್ತ. ಪ್ರೇಮ ಸಂಬಂಧಗಳು. ಪ್ರೇಮದಲ್ಲಿ ಹೊಸ ತಿರುವುಗಳಾಗಬಹುದು. ಹೊಸ ಸಂಬಂಧಕ್ಕೆ ಮೊದಲ ಹೆಜ್ಜೆ ಇಡುವವರು ತಮ್ಮ ಹೃದಯದ ಮಾತು ಹೊರಹಾಕಲು ಸಮಯ ಸರಿ ಎಂದು ತೋರುತ್ತದೆ, ಆದರೆ ತಾತ್ಕಾಲಿಕ ಉತ್ಸಾಹದಿಂದ ನಿರ್ಧಾರ ತೆಗೆದುಕೊಳ್ಳಬೇಡಿ. ಕುಟುಂಬ, ಹಿರಿಯರ ಸಲಹೆ ಮತ್ತು ಆಶೀರ್ವಾದ ನಿಮಗೆ ಈ ತಿಂಗಳು ಬಲ ನೀಡುತ್ತದೆ. ಕೆಲವೊಮ್ಮೆ ಕುಟುಂಬದೊಳಗಿನ ಚರ್ಚೆಗಳು ಉಂಟಾದರೂ ಕುಟುಂಬದ ಸಾರ್ಥಕತೆ ಮತ್ತು ಸ್ನೇಹಾಭಿಮಾನವನ್ನು ಹೆಚ್ಚಿಸಲು ನೀವು ಮುಂದಾಗಬೇಕಾಗುತ್ತದೆ. ಸ್ವಭಾವ ಮತ್ತು ಭಾವನಾತ್ಮಕತೆ. ನಿಮ್ಮ ಸ್ವಭಾವದಲ್ಲಿ ಈ ತಿಂಗಳು ಅಲ್ಪ ಕೋಪ ಅಥವಾ ತೀಕ್ಷ್ಣತೆಯನ್ನು ಕಾಣಬಹುದು. ಇಂತಹ ಸಮಯದಲ್ಲಿ ತಾಳ್ಮೆಯನ್ನು ಕಾಪಾಡಿ ಮತ್ತು ಅಸೂಯೆ ಅಥವಾ ಕೋಪಕ್ಕೆ ಜಾಗ ನೀಡಬೇಡಿ. ನಿಮಗೆ ಹೆಚ್ಚಿನ ಭಾವನಾತ್ಮಕ ಬೆಂಬಲ ಬೇಕಾಗುವ ಸಮಯ ಇದಾಗಬಹುದು, ಆದ್ದರಿಂದ ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ಬೆಂಬಲಿಸುವವರೊಂದಿಗೆ ಹೆಚ್ಚು ಸಮಯ ಕಳೆಯಿರಿ. ಸೋಷಿಯಲ್ ಲೈಫ್. ನಿಮ್ಮ ಸ್ನೇಹಿತರ ಮತ್ತು ಪರಿಚಿತರ ಸಮೂಹದಲ್ಲಿ ಚಟುವಟಿಕೆಗಳು ಹೆಚ್ಚಾಗಬಹುದು. ಸಾಮಾಜಿಕ ಬಲ ಹೆಚ್ಚಿಸಲು ಇದು ಒಳ್ಳೆಯ ಸಮಯ, ಆದರೆ ಹೊಸ ಪರಿಚಯಗಳೊಂದಿಗೆ ಜಾಣ್ಮೆಯಿಂದ ವರ್ತಿಸಿ. ಯಾರಾದರೂ ಅತಿಯಾದ ಮಾತುಕತೆಯಲ್ಲಿ ಅಥವಾ ಗಾಸಿಪ್ಗಳಲ್ಲಿ ಸೆರೆಗೆ ಬಿದ್ದಿದ್ದರೆ ಅದರಿಂದ ದೂರವಿರುವುದು ಒಳಿತು. ಆರ್ಥಿಕ ಭವಿಷ್ಯ. ಈ ತಿಂಗಳು ಆರ್ಥಿಕ ವಿಷಯಗಳಲ್ಲಿ ಸಮತೋಲನ ಕಾಪಾಡುವುದು ಅತ್ಯಂತ ಅಗತ್ಯ. ನಿಮ್ಮ ಆದಾಯವು ಕಡಿಮೆ ಅಥವಾ ಸ್ಥಿರವಾಗಿದ್ದು, ಹೂಡಿಕೆ ಮತ್ತು ಖರ್ಚುಗಳಲ್ಲಿ ಜಾಣ್ಮೆ, ಪ್ರಾಮಾಣಿಕತೆ ಮತ್ತು ಶ್ರದ್ಧೆಯಿಂದ ಮುನ್ನಡೆಯಲು ಈ ಸಮಯ ಸೂಕ್ತವಾಗಿದೆ. ಆದಾಯ ಮತ್ತು ಆರ್ಥಿಕ ಬಲ. ಹೊಸ ಆದಾಯದ ದಾರಿಗಳು ತೆರೆಯುವ ಸಾಧ್ಯತೆಗಳಿವೆ. ಉದ್ಯೋಗದಲ್ಲಿ ಪ್ರೋತ್ಸಾಹ, ಪದೋನ್ನತಿ ಅಥವಾ ವೇತನ ವೃದ್ಧಿ ಸಿಗಬಹುದು. ಸ್ವತಂತ್ರ ಉದ್ಯಮಿಗಳು ಅಥವಾ ಫ್ರೀಲಾನ್ಸ್ ಮಾಡುವವರಿಗೆ ಹೊಸ ಉದ್ಯಮ ಅವಕಾಶಗಳು ಲಭ್ಯವಾಗಬಹುದು. ಹಿಂದಿನ ಹೂಡಿಕೆಗಳು ಈಗ ಲಾಭ ನೀಡಬಹುದು. ನೀವು ಕಳೆದುಹೋದ ಹಣವನ್ನು ಮರುಪಡೆಯುವ ಸೂಚನೆಗಳಿವೆ. ಹೂಡಿಕೆ ಮತ್ತು ಉಳಿತಾಯ. ಷೇರು ಮಾರುಕಟ್ಟೆ ಅಥವಾ ಪ್ರಾಪರ್ಟಿ ಹೂಡಿಕೆ ಮಾಡುವವರು ಜಾಣ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಳುವ ಅಗತ್ಯವಿದೆ. ಸಣ್ಣ ಹೊಡೆತಗಳ ಸಾಧ್ಯತೆ ಇದ್ದು, ದೀರ್ಘಕಾಲೀನ ಲಾಭದತ್ತ ಗಮನಹರಿಸಿ. ಉಳಿತಾಯದ ಮೇಲೆ ಹೆಚ್ಚು ಒತ್ತು ನೀಡಲು ಈ ತಿಂಗಳು ಸೂಕ್ತ. ಐಷಾರಾಮಿ ಖರ್ಚುಗಳಿಂದ ದೂರವಿದ್ದು ಅನಿವಾರ್ಯ ಹೂಡಿಕೆಗಳಲ್ಲಿ ಮಾತ್ರ ಹಣ ಹೂಡಿಕೆ ಮಾಡಿ. ಖರ್ಚು. ಅನಗತ್ಯ ಖರ್ಚುಗಳ ಎಚ್ಚರಿಕೆಯ ಅಗತ್ಯವಿದೆ. ಕುಟುಂಬದ ಮತ್ತು ವೈಯಕ್ತಿಕ ಅಗತ್ಯಗಳಿಗೆ ಹೆಚ್ಚು ಖರ್ಚು ಮಾಡುವ ಸಂಭವವಿದೆ. ಮಿತವಾದ ವೆಚ್ಚದ ಶಿಷ್ಟಾಚಾರವನ್ನು ಅನುಸರಿಸಿದರೆ ಆರ್ಥಿಕ ಶ್ರೇಣಿಯನ್ನು ಸುಧಾರಿಸಲು ಸಹಾಯವಾಗುತ್ತದೆ. ಉದ್ಯಮಿಗಳಿಗೆ. ಉದ್ಯಮ ನಡೆಸುವವರು ಹೊಸ ಯೋಜನೆಗಳತ್ತ ಪರಿಶ್ರಮ ನೀಡಿದರೆ ಯಶಸ್ಸು ಸಾಧಿಸಲು ಸಾಧ್ಯತೆಗಳಿವೆ. ಹೊಸ ಪಾಲುದಾರಿಕೆ ಅಥವಾ ಪ್ರಾಜೆಕ್ಟ್ಗಳನ್ನು ಆರಂಭಿಸುವ ಮೊದಲು ಎಲ್ಲ ಅಂಶಗಳನ್ನು ಪರಿಶೀಲಿಸಿ ನಿಮ್ಮ ಜ್ಞಾನ ಮತ್ತು ಸಂಶೋಧನೆ ಆಧಾರವಾಗಿ ನಿರ್ಧಾರ ಮಾಡಿ. ಸಾಲ ಮತ್ತು ಬಾಕಿ. ಹಿಂದಿನ ಸಾಲಗಳನ್ನು ಮರುಪಾವತಿಸಲು ಸೂಕ್ತ ಸಮಯ. ಸಾಲ ಮನ್ನಾ ಅಥವಾ ಬಾಕಿ ಹಣವನ್ನು ನೀವು ವಾಪಸು ಪಡೆಯುವ ಸಾಧ್ಯತೆ ಇದೆ. ಭವಿಷ್ಯದ ಆರ್ಥಿಕ ಕಷ್ಟಗಳನ್ನು ತಪ್ಪಿಸಲು ಹೊಸ ಸಾಲ ಅಥವಾ ಕ್ರೆಡಿಟ್ ಕಾರ್ಡ್ ಉಪಯೋಗವನ್ನು ಕಡಿಮೆ ಮಾಡುವುದು ಒಳಿತು. ಆರೋಗ್ಯ ಭವಿಷ್ಯ. ಈ ತಿಂಗಳು ನಿಮ್ಮ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ವಿಶೇಷ ಗಮನ ಹರಿಸಬೇಕಾದ ಸಮಯ. ಕೆಲಸದ ಒತ್ತಡ, ದೈಹಿಕ ಶ್ರಮ ಮತ್ತು ಅಸಮರ್ಪಕ ಜೀವನ ಶೈಲಿಯಿಂದ ನಿಮ್ಮ ಶಕ್ತಿ ಸ್ಥಿತಿ ಕ್ಷೀಣಿಸಬಹುದು. ಸರಿಯಾದ ಆಹಾರ, ವ್ಯಾಯಾಮ ಮತ್ತು ವಿಶ್ರಾಂತಿ ಮುಂದಿನ ದಿನಗಳಲ್ಲಿ ಆರೋಗ್ಯವನ್ನು ಸುಧಾರಿಸಲಿದೆ. ಶಾರೀರಿಕ ಆರೋಗ್ಯ. ಆಹಾರ ಮತ್ತು ದೈನಂದಿನ ಜೀವನ ಶೈಲಿ.
ನಿಮ್ಮ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇದೆ. ಆದ್ದರಿಂದ ಮಿತಾಹಾರ ಮತ್ತು ಆರೋಗ್ಯಕರ ಆಹಾರಗಳನ್ನು ಆಹಾರದಲ್ಲಿ ಸೇರಿಸುವುದು ಮುಖ್ಯ. ಜಂಕ್ ಫುಡ್ ಮತ್ತು ತೈಲಯುಕ್ತ ಆಹಾರಗಳಿಂದ ದೂರವಿರಿ. ತೂಕ ನಿರ್ವಹಣೆ. ತೂಕ ಹೆಚ್ಚುವುದು ಅಥವಾ ಕಡಿಮೆಯಾಗುವುದು ಬಹಳ ಸ್ಪಷ್ಟವಾಗಿದೆ. ತೂಕವನ್ನು ಸಮತೋಲನದಲ್ಲಿ ಕಾಪಾಡಲು ಆರೋಗ್ಯಕರ ವ್ಯಾಯಾಮ ಮತ್ತು ನಿತ್ಯ ಕ್ರಮವನ್ನು ಪಾಲಿಸಿ. ಮದ್ಯಪಾನ, ತಂಬಾಕು ಅಥವಾ ಇತರ ಉತ್ತೇಜಕಗಳ ಬಳಕೆಯನ್ನು ಸಂಪೂರ್ಣ ಕಡಿಮೆ ಮಾಡುವುದು ಉತ್ತಮ. ಮಾನಸಿಕ ಆರೋಗ್ಯ. ಒತ್ತಡ ನಿರ್ವಹಣೆ. ಈ ತಿಂಗಳು ಕೆಲಸದ ಒತ್ತಡ ಅಥವಾ ವೈಯಕ್ತಿಕ ಸಮಸ್ಯೆಗಳ ಕಾರಣದಿಂದಾಗಿ ಮನೋವೈಕಲ್ಯ ಉಂಟಾಗಬಹುದು. ಇದನ್ನು ನಿವಾರಿಸಲು ಧ್ಯಾನ, ಯೋಗ ಅಥವಾ ಪ್ರವಾಸಗಳಿಗೆ ಹೋಗುವುದು ನಿಮಗೆ ಶಾಂತಿಯನ್ನು ನೀಡಬಹುದು. ನಿದ್ರಾ ಅಭಾವದಿಂದ ಆರೋಗ್ಯದಲ್ಲಿ ಹಾನಿ ಉಂಟಾಗಬಹುದು. ಪ್ರತಿದಿನ ಕನಿಷ್ಠ 7-8 ಗಂಟೆಗಳ ನಿದ್ರೆ ಕಡ್ಡಾಯವಾಗಿದೆ. ಜಾಗೃತೆ ಮಾಡಬೇಕಾದ ಅಂಶಗಳು. ವೈರಲ್ ರೋಗಗಳು. ಈ ಸಮಯದಲ್ಲಿ ಸೌಮ್ಯ ರೋಗಗಳು, ಹಾಲುಹುಣ್ಣು ರೋಗಗಳು, ಜ್ವರ, ರೋಗ ನಿರೋಧಕ ಶಕ್ತಿಯು ಕಡಿಮೆಯಾಗುವುದು ಈ ರೀತಿ ತೊಂದರೆಗೀಡು ಮಾಡೋ ಸಾಧ್ಯತೆಗಳಿವೆ. ಚರ್ಮ ಮತ್ತು ಅಸ್ಥಿಪಂಜರ ಸಮಸ್ಯೆಗಳು, ಚರ್ಮದ ಒಣತೆ, ಅಲರ್ಜಿಗಳು ಅಥವಾ ಸೀಸನ್ ಚೇಂಜ್ ಸಮಸ್ಯೆಗಳನ್ನು ಎದುರಿಸಬಹುದು. ಬೆನ್ನು ನೋವು ಅಥವಾ ಸೊಂಟದ ನೋವಿನಂತಹ ಅಸ್ಥಿಪಂಜರ ಸಂಬಂಧಿತ ಸಮಸ್ಯೆಗಳನ್ನು ನಿರ್ಲಕ್ಷಿಸಬೇಡಿ. ಆರೋಗ್ಯ ಸಲಹೆಗಳು. ಆಹಾರ ವ್ಯತ್ಯಾಸ. ನಿತ್ಯ ಸಮಯಕ್ಕೆ ಸರಿಯಾದ ಆರೋಗ್ಯಕರ ಪೌಷ್ಟಿಕ ಆಹಾರ ಸೇವಿಸಿ. ವ್ಯಾಯಾಮ. ದಿನನಿತ್ಯದ ಚಟುವಟಿಕೆಗಳಿಗೆ ಯೋಗ, ಪ್ರಾಣಾಯಾಮ ಮತ್ತು ಲಘು ವ್ಯಾಯಾಮ ಸೇರಿಸುವುದು. ವಿಶ್ರಾಂತಿ. ಉತ್ತಮ ನಿದ್ರೆ ಮತ್ತು ದೈನಂದಿನ ನಿಷ್ಕ್ರಿಯ ಸಮಯವನ್ನು ಕಾಪಾಡಿ. ರೋಗ ನಿರೋಧಕ ಶಕ್ತಿ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಆಮ್ಲೆಟ್, ಫ್ರೂಟ್ಸ್, ಔಷಧಿ, ಕಷಾಯ ಮತ್ತು ಹಸಿ ತರಕಾರಿಗಳನ್ನು ಸೇವಿಸುವುದು. ಶಿಕ್ಷಣ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ಭವಿಷ್ಯ. ಈ ತಿಂಗಳು ವಿದ್ಯಾಭ್ಯಾಸದಲ್ಲಿ ಸಾಧನೆ ಮಾಡಲು ಬಲವಾದ ಶ್ರಮ ಮತ್ತು ಗಮನ ಕೇಂದ್ರೀಕರಣ ಅಗತ್ಯ. ಮಂಗಳ ಮತ್ತು ಬುಧ ಗ್ರಹಗಳ ಪರಿಣಾಮದಿಂದ ನೀವು ಪ್ರತಿಭೆ ಮತ್ತು ದೃಢ ಮನಸ್ಸಿನಿಂದ ಗೆಲುವಿನ ಕಡೆ ಸಾಗಬಹುದು. ನಿಮ್ಮ ಪರಿಶ್ರಮ ಮತ್ತು ನಿಯೋಜನೆ ಸೂಕ್ತವಾಗಿದ್ದರೆ ಶಿಕ್ಷಣ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ಸಾಧ್ಯವಿದೆ. ಶಿಕ್ಷಣದ ಭವಿಷ್ಯ. ವಿದ್ಯಾರ್ಥಿಗಳು ಹೊಸ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಹೆಚ್ಚು ಸಮಯ ತೆಗೆದುಕೊಳ್ಳಬಹುದು. ಆದರೆ ನಿರಂತರ ಅಭ್ಯಾಸ ಮತ್ತು ಸಮರ್ಪಕ ಅಧ್ಯಯನ ಮಾರ್ಗದರ್ಶಿಯ ಮೂಲಕ ತೊಂದರೆಗಳನ್ನು ಎದುರಿಸಬಹುದು. ಸೃಜನಾತ್ಮಕ ಮತ್ತು ತಾಂತ್ರಿಕ ಶಿಕ್ಷಣ. ಇಂಜಿನಿಯರಿಂಗ್, ಕಲೆ ಅಥವಾ ತಾಂತ್ರಿಕ ಕ್ಷೇತ್ರದಲ್ಲಿ ಓದುತ್ತಿರುವವರು ಹೆಚ್ಚು ಕಷ್ಟಪಟ್ಟು ಅಧ್ಯಯನ ನಡೆಸಬೇಕಾಗುತ್ತದೆ. ಕೆಲವೊಮ್ಮೆ ಕೊಂಚ ನಿರಾಸೆಯ ಭಾವನೆ ಉಂಟಾದರೂ ನೀವು ತಪ್ಪಿದ ಮಾರ್ಗದಲ್ಲಿ ಮುನ್ನಡೆಯುವಿರಿ. ಸ್ಪರ್ಧಾತ್ಮಕ ಪರೀಕ್ಷೆಗಳು. ಸಾಧನೆಯ ಅವಕಾಶಗಳು. ಸಿವಿಲ್ ಸರ್ವಿಸ್, ಐಎಎಸ್, ಬ್ಯಾಂಕ್ ಪರೀಕ್ಷೆಗಳು ಅಥವಾ ಸರ್ಕಾರಿ ನೌಕರಿಯ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರುವವರಿಗೆ ಈ ತಿಂಗಳು ಪ್ರಯತ್ನಗಳಲ್ಲಿ ಯೋಗಕಾರಿಯಾದ ಸಮಯ. ಸತತ ಪರಿಶ್ರಮದಿಂದ ಯಶಸ್ಸಿನತ್ತ ಹತ್ತುವ ಹಾದಿ ಸುಗಮವಾಗಲಿದೆ. ಸಮಯ ನಿರ್ವಹಣೆ. ಪರೀಕ್ಷಾ ಸಿದ್ಧತೆಯ ಸಮಯದಲ್ಲಿ ನೀವು ಸಮಯದ ನಿರ್ವಹಣೆ ಮತ್ತು ಕೇಂದ್ರೀಕರಣಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡಬೇಕು. ಪ್ರಶ್ನೋತ್ತರ ಅಭ್ಯಾಸ. ಹಳೆಯ ಪ್ರಶ್ನೆ ಪತ್ರಿಕೆಗಳ ಅಭ್ಯಾಸ ಮಾಡುವುದು ಮತ್ತು ಮಾದರಿ ಪರೀಕ್ಷೆಗಳನ್ನು ಬರೆಯುವುದು ನಿಮ್ಮ ಸಾಮರ್ಥ್ಯವನ್ನು ಸುಧಾರಿಸುತ್ತದೆ. ಪರಿಹಾರ. ಶುಕ್ರವಾರ ದೇವಿ ಮಹಾಲಕ್ಷ್ಮಿಯ ಪೂಜೆ ಮತ್ತು ಶಿವನ ಅರ್ಚನೆ ಮಾಡುವುದರಿಂದ ಶುಭ ಫಲಗಳು ಲಭ್ಯವಾಗಬಹುದು. ಪ್ರತಿದಿನ ಸರಸ್ವತಿ ದೇವಿಯ ಸ್ತೋತ್ರ ಪಠಿಸುವುದು ಮತ್ತು ಗುರುವಾರ ಹಳದಿ ವಸ್ತುಗಳನ್ನು ದಾನ ಮಾಡುವುದರಿಂದ ವಿದ್ಯಾಬಲ ಮತ್ತು ಏಕಾಗ್ರತೆಯು ಹೆಚ್ಚಾಗುತ್ತದೆ. ಓಂ ಬೃಹಸ್ಪತೇ ನಮಃ ಮಂತ್ರವನ್ನು 108 ಬಾರಿ ಜಪಿಸುವುದು ಸ್ಪರ್ಧಾತ್ಮಕ ಪರೀಕ್ಷೆಗಳ ಯಶಸ್ಸಿಗೆ ಸಹಾಯಕವಾಗುತ್ತದೆ. ಮಂಗಳವಾರದ ದಿನ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ವಿಶೇಷ ಪೂಜೆ ಮಾಡುವುದು ಶಕ್ತಿಯ ವೃದ್ಧಿಗೆ ಸಹಾಯಕಾರಿಯಾಗಿದೆ. ಮಾರುತಿ ಸ್ತೋತ್ರ ಪಠಣ ಅಥವಾ ಹನುಮಾನ್ ಚಾಲಿಸಾ ಪಠಿಸುವುದು ಒತ್ತಡ ಮತ್ತು ಮಾನಸಿಕ ಶಾಂತಿಯನ್ನು ನೀಡುತ್ತದೆ. ಹೆಚ್ಚಿನ ವಿವರಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಆದ ಕಂಟೆಂಟ್ ಕಾಲಮ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ನಿಮಗೆ ಈ ಮಾಹಿತಿಯು ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್, ಕಾಮೆಂಟ್, ಶೇರ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.